ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈಗಾಗಲೇ ಎಕ್ಸಾಮ್ 3 ರಿಸಲ್ಟ್ ಅನೌನ್ಸ್ ಆಗಿದ್ದು ಬಹಳ ಜನ ವಿದ್ಯಾರ್ಥಿಗಳು ಅದರಲ್ಲೂ ಕೂಡ ಫೇಲ್ ಆಗಿದ್ದೀರಾ ಹಾಗೂ ಕಡಿಮೆ ಅಂಕಗಳನ್ನು ಪಡೆದುಕೊಂಡಿದ್ದೀರಾ. ಈಗ ನಿಮ್ಮ ತಲೆಯಲ್ಲಿರುವಂಥದ್ದು, ಸರ್ ಇದಕ್ಕೆ ಫೀಸ್ ಎಷ್ಟು ಅಥವಾ ಫ್ರೀನಾ, ಅದು ಇದು ಬಹಳ ಇದೆ. ಹಾಗಾಗಿ ಈ ಸಲ ಸ್ವಲ್ಪ ಬದಲಾವಣೆಯನ್ನು ಮಾಡಲಾಗಿದೆ. ನೋಡಿ, ಇಂಪ್ರೂವ್ಮೆಂಟ್ಗಾಗಿ ಬರೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಆಗಿರುತ್ತೆ. ಇಂಪ್ರೂವ್ಮೆಂಟ್ ಅಂತ ಹೇಳಿದರೆ ಕಡಿಮೆ ಅಂಕಗಳನ್ನು ತೆಗೆದುಕೊಂಡಿದ್ದೀರಾ ಅಂತಹ ವಿದ್ಯಾರ್ಥಿಗಳು ಮೊದಲನೇ ಬಾರಿಗೆ ಎಕ್ಸಾಮ್ 1ನಲ್ಲಿ ಕಡಿಮೆ ಇತ್ತು, ಹಾಗಾಗಿ ಎಕ್ಸಾಮ್ 2 ಬರೆದ್ರಿ. ಅವರಿಗೆ ನಿಮಗೆಲ್ಲರಿಗೂ ಕೂಡ 175 ರೂಪೀಸ್ ಇತ್ತು ಆವಾಗ. ಆದರೆ ಈಗ ಮತ್ತೆ ನೀವು ಇಂಪ್ರೂವ್ಮೆಂಟ್ ಬರೀತಾ ಇದ್ದೀರಾ, ಫಸ್ಟ್ ಅಟೆಂಪ್ಟ್ ಬರೆದಿದ್ದೀರಾ, ಮತ್ತೆ ಬರಿತಾ ಇದ್ದೀರಾ. ಫಾರ್ ಎಕ್ಸಾಂಪಲ್ ಇಂಗ್ಲೀಷಲ್ಲಿ 50 ಇತ್ತು, ಬರೆದ್ರಿ 60 ಬಂತು ಅಥವಾ 40 ಬಂತು, ಮತ್ತೆ ಕಟ್ತಾ ಇದ್ದೀರಾ ಅಂದರೆ ಈಗ ಪ್ರತಿಯೊಂದು ಸಬ್ಜೆಕ್ಟಿಗೆ 350 ರೂಪಾಯಿಯನ್ನು ತಾವುಗಳು ಕಟ್ಟಬೇಕಾಗುತ್ತದೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೋಡಿ, ಸೆಕೆಂಡ್ ಅಟೆಂಪ್ಟು ಯಾರೆಲ್ಲ ಇಂಪ್ರೂವ್ಮೆಂಟ್ಗಾಗಿ ಎಕ್ಸಾಮನ್ನು ಬರಿತಾ ಇದ್ದೀರೋ, ಇಂಪ್ರೂವ್ಮೆಂಟ್ ಅಂತ ಹೇಳಿದರೆ ಹೆಚ್ಚಿನ ಅಂಕ. ನೋಡಿ ವಿದ್ಯಾರ್ಥಿಗಳೇ, ಬಹಳ ಜನಕ್ಕೆ ಬಹಳ ಡೌಟ್ ಇದೆ. ಏನು ಅಂದರೆ, ಸರ್ ನಾವು 350 ರೂಪಾಯಿ ಕಟ್ಟಬೇಕಾ ಅಂತ. ಹೌದು, ಪ್ರತಿಯೊಂದು ವಿಷಯಕ್ಕೆ ಎಕ್ಸಾಮ್ 3ಗೆ 350 ರೂಪಾಯಿಗಳನ್ನು ತಾವುಗಳು ಕಟ್ಟಬೇಕಾಗತ್ತೆ. ಎಕ್ಸಾಮ್ 2 ಬರ್ದೇ ಇಲ್ಲ ನಾವು ಅನ್ನೋರು ಕಟ್ಟಿದ್ರಿ, ಆದರೆ ಬರ್ದಿಲ್ಲ ಅನ್ನೋರು ಕೂಡ 350 ರೂಪಾಯಿಯನ್ನು ಕಟ್ಟಬೇಕಾಗತ್ತೆ. ನೋಡಿ, ಒಮ್ಮೆ ಕಟ್ಟಿದರೆ ಮುಗೀತು. ಈಗ ಎಕ್ಸಾಮ್ 1 ಆದ ತಕ್ಷಣ ತಾವು ಇಂಪ್ರೂವ್ಮೆಂಟಿಗಾಗಿ ಎಕ್ಸಾಮ್ 2 ಕಟ್ಟಿದ್ರಿ, ಬರೆದ್ರೋ ಅಥವಾ ಬರೀಲಿಲ್ಲೋ ಸೆಕೆಂಡರಿ, ಆದರೆ ಅಪ್ಲೈ ಮಾಡಿದ್ರಿ. ಇದು ಸೆಕೆಂಡ್ ಸಲ, ಅಂದರೆ ಇದನ್ನು ನಾವು ಪ್ರಥಮ ಬಾರಿ ಎಕ್ಸಾಮ್ ಕಟ್ಟುವವರು 175 ರೂಪಾಯಿಗಳು, ದ್ವಿತೀಯ ಬಾರಿ ಇಂಪ್ರೂವ್ಮೆಂಟ್ಗಾಗಿ ಎಕ್ಸಾಮ್ ಕಟ್ಟುವವರು 350 ರೂಪಾಯಿ. ಹೋಪ್ ಎವ್ರಿಥಿಂಗ್ ಈಸ್ ಕ್ಲಿಯರ್. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಆನ್ಯುವಲ್